ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ, ಮಂಡ್ಯ ಜಿಲ್ಲೆ. ಜೊತೆಗೆ ಒಂದು ಸುನೋ ಮೀಡಿಯಾ ಅಂತಕ್ಕಂತಹ ಒಂದು ಏನು ಮಾಧ್ಯಮ ಮೀಡಿಯಾ ಅದರ ಒಬ್ಬ ವರದಿಗಾರ ಅಂತ ನಾನು ಹೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಶ್ರೀಯುತ ಟಿಪ್ಪು ವರ್ಧನ್ರವರು ನನಗೆ ಈ ಒಂದು ಜವಾಬ್ದಾರಿನ ವಹಿಸಿದ್ದಾರೆ. ಮದ್ದೂರು ತಾಲೂಕು ವರದಿಗಾರರಾಗಿ ಅವರು ನನಗೆ ಕಾರ್ಯನಿರ್ವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನೀಗ ನಿಂತಿರುವಂಥ ಜಾಗ ಮದ್ದೂರು ತಾಲೂಕು, ಮದ್ದೂರಿನ ಪಕ್ಕದಲ್ಲೇ ಇರ್ತಕ್ಕಂತಹ ಸಿಂಶಾ ನದಿ. ಇದು ಹೊಳೆ ಸ್ನೇಹಿತರೆ, ನಮ್ಮ ಹೊಳೆ. ಏನು ಇವತ್ತು ದಿನಾಂಕ 5/6/2026 ಏನು ವಿಶ್ವ ಪರಿಸರ ದಿನಾಚರಣೆ ಅಂಥೇಳಿ ಇವತ್ತು ವಿಶ್ವದಾದ್ಯಂತ ಪರಿಸರ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಒಂದಷ್ಟು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದೆ. ಅಂದರೆ ಬರೀ ಡೊಂಬರಾಟ ಆಡ್ಕೊಂಡು ಅದನ್ನು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸತ್ಯಾಂಶವನ್ನು ತಿಳಿಸ್ಬೇಕು ಅಂಥೇಳಿ ನಿಮಗೆ ನಾನು ಒಳಗಡೆ ಬಂದು ನಿಂತಿದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ಏನು ಒಂದು ಸಿಂಶಾ ನದಿ, ಇದು ಪರಿಸರ ಸಂರಕ್ಷಣೆ ಮಾಡಬೇಕಾದವರು ಈ ಒಂದು ನೋಡಿ, ಮನೆಯ ತ್ಯಾಜ್ಯ ವಸ್ತುಗಳು ಅಂತ ಕಾಣಿಸುತ್ತೆ. ಈ ಮನೆಯ ತ್ಯಾಜ್ಯ ವಸ್ತುಗಳನ್ನು ತಂದು ಈ ಒಳಗಡೆ ಹಿಂಗೆ ಬಿಸಾಕಿ ನಾವು ಪರಿಸರ ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯನೇ? ನೋಡಿ, ಯಾರು ಅನಾಗರಿಕರು ಈ ಕೆಲಸಗಳನ್ನು ಮಾಡ್ತಾಯಿದ್ದಾರೆ, ಅದರ ಅಧಿಕಾರಸ್ಥರು ಏನು ತಹಸೀಲ್ದಾರರು, ದಂಡಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ಬೇಕು. ಹಾಗೆ ಪೊಲೀಸ್ ಇಲಾಖೆ ಇಂದಿಷ್ಟು ಇದು ಮಾಡಬೇಕು ಅಂಥೇಳಿ ಇದ್ರ ಬಗ್ಗೆ ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಒಳಗೆ ಹಾಕಿ ಇವೆಲ್ಲನೂ ರಕ್ಷಣೆ ಮಾಡಿದಾಗ ಮಾತ್ರ ಪರಿಸರ ಸಂರಕ್ಷಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇದು ನಾನು ನಿಂತಿರುವಂಥ ಜಾಗ ಒಂದು ಸಿಂಶಾ ನದಿ. ಈ ಸಿಂಶಾ ನದಿ ನಾವು ಚಿಕ್ಕವರಾಗಿದ್ದಾಗ ನಂದು ಹಾಲೂರು, ವೈದ್ಯನಾಥಪುರ ಮಧ್ಯದಲ್ಲಿ ಈ ಸಿಂಶಾ ನದಿ ಮುಂದಕ್ಕೆ ಹರಿದು ಹೋಗುತ್ತೆ ಸ್ನೇಹಿತರೆ. ತುಂಬಿ ತುಳುಕಾಡ್ತಿತ್ತು ಅಂಥ ಕಾಲ. ಅದು ಸುವರ್ಣಾವಧಿ ಅಂತ ಹೇಳ್ಬೋದು, ಸುವರ್ಣ ಕಾಲ. ಭಾಳಷ್ಟು ಏನು ನಾವು ಇದು ತುಂಬಿ ಹರಿತಿದ್ದಂಥ ಕಾಲವನ್ನು ನಾವು ನೋಡಿದ್ದೀವಿ. ಈಗಂತೂ ಮಳೆನೇ ಆಗೋದಿಲ್ಲ. ಹಾಗಾಗಿ ಇವತ್ತು ನಾವು ಈ ಒಂದು ಸೌಂದರ್ಯನ ನೋಡೋಕ್ಕೆ ಆಗೋದಿಲ್ಲ. ನೋಡಿ, ಎಲ್ಲ ಇಲ್ಲಿ ಬೇಕಾದಷ್ಟು ಅನಾಚಾರಗಳು ನಡೀತಾ ಇವೆ. ಏನು ಹೊಸ ಮನೆಗಳು ನಿರ್ಮಾಣ ಆಗ್ತವೋ ಅಲ್ಲಿ ಏನು ಕಳ್ತನ ಮಾಡಿ ಏನು ಇದರಿಂದ ವೈರನ್ನು ಕಳ್ತನ ಮಾಡ್ಕೊಂಬಂದು ಕೆಲವು ಕಳ್ಳರು ಅದನ್ನು ತಂದು ಇಲ್ಲೆಲ್ಲ ಸುಟ್ಟು ಇದರಲ್ಲಿ ಇಲ್ಲಿ ಅದನ್ನು ಏನು ಕಲುಷಿತ ಮಾಡ್ತಾಯಿದ್ದಾರೆ. ಅವಾಗ ಕಾಪರ್ನ ತೆಗೋದಕ್ಕೋಸ್ಕರ ನೋಡಿ ಇಲ್ಲೆಲ್ಲ ನೋಡಿ ಇಲ್ಲಿ ಸುಟ್ಟು ಇದೆಲ್ಲ ನೋಡಿ ಇಲ್ಲಿ ತಂದು ಅದನ್ನು ಆ ವೈರ್ಗಳನ್ನು ಈ ಒಳಗಡೆ ನೋಡಿ ಸುಟ್ಟು ಎಲ್ಲನೂ ಇದನ್ನು ಬೇಕಾದರೆ ನಾವು ನೋಡ್ಬೋದು. ಅದಕ್ಕೋಸ್ಕರ ಏನು ಪರಿಸರ ಸಂರಕ್ಷಣೆ ಅಂತ ಹೇಳ್ತಾರೋ ಅದಕ್ಕೆ ನಾನು ಈ ಒಂದು ಸತ್ಯಾಂಶವನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿದು ಹೊಳೆ ಏನು ಕೊಲ್ಲಿ ಸರ್ಕಲ್ನಿಂದ ಕೋಡಹಳ್ಳಿ ಕಡೆ ಹೋಗ್ಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಬ್ರಿಡ್ಜ್ಗಳನ್ನು ಕಳಿಸಿದ್ದಾರೆ. ಅದರ ಕೆಳಗಡೆ ಕಸ ತಂದು ಸುರಿತಾ ಇದ್ದಾರೆ. ಯಾರು ಹೇಳೋರು ಕೇಳೋರು ಇಲ್ಲ. ಜೊತೆಗೆ ಈ ಅಕ್ಕಪಕ್ಕ ಏನು ಸಿಂಶಾ ನದಿಯ ಪಕ್ಕದಲ್ಲಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುವಂಥದ್ದು ಸತ್ಯ. ಅದರಲ್ಲಿ ಎರಡು ಮಾತು ನಿಜವಾಗ್ಲೂ ಎಲ್ಲ ಅಕ್ಕಪಕ್ಕದ ಜಮೀನಸ್ಥರು ಏನನ್ನು ಅದನ್ನು ಒತ್ತುವರಿ ಮಾಡಿಕೊಂಡು ಇಲ್ಲಿ ಬೆಳೆ ಮಾಡ್ತಾ ಇರೋದನ್ನು ನಾವು ಕಣ್ಣಾರೆ ನೋಡ್ಬೋದು ಸ್ನೇಹಿತರೆ. ನೋಡಿದೆಲ್ಲ ಒತ್ತುವರಿ. ದಂಡಾಧಿಕಾರಿಗಳು ಗಮನಿಸಿ ಇದನ್ನೆಲ್ಲ ತಡಿಬೇಕು ಅನ್ನೋದು ನನ್ನ ಒಂದು ಒಬ್ಬ ನಿವೃತ್ತ ಶಿಕ್ಷಕನಾಗಿ ನಾನು ಈ ಒಂದು ಸತ್ಯಗಳನ್ನು ನಿಮ್ಮ ಮುಖಾಂತರ DC ಸಾಹೇಬರಿಗೆ ಮತ್ತು ಏನು ಅಧಿಕಾರಿಗಳು, ಮೇಲಾಧಿಕಾರಿಗಳಿದ್ದಾರೆ ಅವ್ರ ಗಮನಕ್ಕೆ ತರಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಇದನ್ನು ಸರಿಪಡಿಸ್ಬೇಕು. ಇಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಇದೆ ನೋಡಿ, ಅಲ್ಲಿ ಆ ಕಡೆ ಕೋಡಹಳ್ಳಿ ಕಡೆಗೆ ಲಿಫ್ಟ್ ಇರಿಗೇಷನ್. ಇಲ್ಲಿ 9 ಕೋಟಿ ಖರ್ಚು ಮಾಡಿ 2019ರಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಆಗಿದೆ ಸ್ನೇಹಿತರೆ. ಆದರೆ ಅದು ಇವತ್ತು ಕಾರ್ಯನಿರ್ವಹಿಸ್ತಾ ಇಲ್ಲ.
ಒಳ್ಳೆ ಒರಿಜಿನಲ್ ಮಿಷಿನ್ಗಳನ್ನು ತಂದು ಹಾಕಿದ್ದಾರೆ. 180 HP 2 ಮೋಟ್ರ್ಗಳು, ಒಳ್ಳೆ ಸುಸಜ್ಜಿತವಾದ ಕರೆಂಟ್, 24 ಗಂಟೆ ಕರೆಂಟ್ ಇದೆ ನೋಡಿ. ಇಲ್ಲೊಂದು ತಡೆಗೋಡೆ ಹಾಕ್ದೇನೆ, ಚೆಕ್ ಡ್ಯಾಮನ್ನು ಹಾಕ್ದೇನೆ ನೀರಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಹೊಡಿತಾ ಇಲ್ಲ. ಅದು ತೈಲೂರು ಕೆರೆ ಮತ್ತು ರುದ್ರಾಕ್ಷಿಪುರ ಕೆರೆಗೆ ನೀರು ಒಂದು ಬಟನ್ ಉತ್ತರ ಸಾಕು ಹೋಗಿ ಬೀಳುತ್ತೆ. ಚೆನ್ನಾಗಿದೆ ನೀರು. ಈಗ ಸ್ವಲ್ಪ ಮಳೆ ಆಗಿದೆ, ನೀರು ಏನು ತೊಂದರೆ ಇಲ್ಲ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಅಲ್ಲಿ ಕೆಲಸ ನಡೆದಿಲ್ಲ, ಅದು ಓಡ್ತಾ ಇಲ್ಲ, ರನ್ ಆಗ್ತಿಲ್ಲ. ಅದನ್ನು ಸತ್ಯ ಹೇಳ್ತಾ ಇದ್ದೀನಿ ಸ್ನೇಹಿತರೆ. 1 ವರ್ಷ ಆಯಿತು ನಿಂತೋಗಿ. ಅದು ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ತುಕ್ಕು ಹಿಡಿದು ಹಾಳಾಗೋಯ್ತದೆ. 8-9 ಕೋಟಿ ಖರ್ಚು ಮಾಡಿ ರೈತರಿಗೆ ಅನುಕೂಲ ಆಗದೇನೆ ಇದು ಅನ್ಯಾಯವಾಗಿ ಈ ಒಂದು ಹಣ ಪೋಲಾಗುತ್ತೆ ಅನ್ನೋದನ್ನು ನಾನು ಈ ಮೂಲಕ ತಮಗೆ ತೋರ್ಪಡಿಸ್ತೀನಿ ಸ್ನೇಹಿತರೆ. ನೋಡಿ, ಇದು ಬರಡಾಗಿ ನಿಂತಿರುವಂತಹ ಒಂದು ಸಿಂಶಾ ನದಿಯ ಒಂದು ಚಿತ್ರಣ ನೋಡಿ. ನಿಜವಾಗ್ಲೂ ಇದು ತುಂಬಿ ಹರಿತಿತ್ತು ಒಂದು ಕಾಲದಲ್ಲಿ. ಸೊ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಅಂದಾಗ ಏನಿದ್ರೊಳಗಡೆ ಕಸವನ್ನು ತಂದು ಸುರಿಯೋದು ಅಥವಾ ಕೊಳಚೆ ನೀರನ್ನು ಇದ್ರೊಳಗಡೆ ಯಾರೋ ಒಬ್ಬ ಹೇಳ್ತಾ ಇದ್ದಂತೆ. ಮೊನ್ನೆ ಈಗ 1-2 ತಿಂಗಳ ಹಿಂದೆ DC ಸಾಹೇಬರು ನಗರಸಭೆ ಸಭಾಂಗಣದಲ್ಲಿ ಏನು ಕುಂದುಕೊರತೆ ಕೇಳೋಕೆ ಬಂದಿದ್ರಂತೆ. ಅವನು ಯಾರೋ ಒಬ್ಬ ಎದ್ದು ಹಿಂಗೆ ವೈದ್ಯನಾಥಪುರದ ಹತ್ರ ದೇವಸ್ಥಾನದ ಮುಂದ್ಗಡೆ ಕೊಳಚೆ ನೀರು ಇದಾಗಿದೆ, ಎಲ್ಲ ಭಕ್ತಾದಿಗಳು ಬಂದು ಸ್ನಾನ ಮಾಡ್ತಾರೆ ಅಂತ ಕೇಳ್ತಿದ್ದಂತೆ. ಅದನ್ನು ತಡೆಗಟ್ಟೋರು ಯಾರು? ಅಧಿಕಾರಿಗಳು. ಅವ್ರು ಯಾರನ್ನ ನೇಮಿಸಿ ಅವರು ಅಲ್ಲೋಗಿ ಅದನ್ನು ತಡಿಬೇಕು. ಈ ಕೊಳಚೆ ನೀರು ಈ ಒಂದು ಸಿಂಶಾ ನದಿ ಒಳಗಡೆ ಬರದಂತೆ ತಡಿಬೇಕಾದ್ದು ಅಧಿಕಾರಿಗಳ ಕರ್ತವ್ಯ ಅದು. ಹಾಗೇನೆ ಎಲ್ಲ ಏನು ಮನೆಯ ನಿರುಪಯುಕ್ತ ವಸ್ತುಗಳನ್ನು ತಂದು ಒಳಗೆ ಸುರಿಯೋದು, ಇದು ನ್ಯಾಯನೇ? ಇದು ಪರಿಸರ ಸಂರಕ್ಷಣೆಯೇ? ನಾನು ಒಬ್ಬ ಶಿಕ್ಷಕನಾಗಿ ಪರಿಸರದ ಬಗ್ಗೆ ಭಾಳಷ್ಟು ಪಾಠ ಮಾಡಿದ್ದೀನಿ ಮಕ್ಕಳಿಗೆ. ನೋಡಿ, ಇದು ಅನ್ಯಾಯ. ಇದನ್ನು ತಡಿಬೇಕು. ಆಮೇಲೆ ಒತ್ತುವರಿಯನ್ನು ಇಲ್ಲೆಲ್ಲ ಒತ್ತುವರಿ ಆಗಿರ್ತಕ್ಕಂಥದ್ದನ್ನು ದಯಮಾಡಿ ತಹಸೀಲ್ದಾರ್ ಸಾಹೇಬರು ಎಲ್ಲ ಈ ಜಮೀನುಗಳನ್ನು ಬಿಟ್ಟು ಈ ಹೊಳೆಯ ಸೌಂದರ್ಯವನ್ನು ಹೆಚ್ಚಿಸಬೇಕು. ಹೊಳೆ ಹಾಳಾಗೋಕ್ಕೆ ಬಿಡಬಾರ್ದು. ಪರಿಸರ ಇದ್ದರೆ ಮಾತ್ರ ನಾವು ಗಾಳಿ, ಒಳ್ಳೆಯ ಸ್ವಚ್ಛವಾದ ಗಾಳಿ ಇರಬೇಕು, ಸ್ವಚ್ಛವಾದ ಆರೋಗ್ಯ ಇರಬೇಕು. ಮೊನ್ನೆ ಯಾವುದೋ ಒಂದು ಇಲ್ಲಿ ನಮ್ಮ ರಸ್ತೆ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಬೀದಿ ನಾಯಿ ವಾಕ್ ಮಾಡಬೇಕಾದ್ರೆ ನಾಯಿಗಳು ಬರ್ತವೆ. ಒಂದು 7-8 ನಾಯಿಗಳು ನನಗೆ ಇದಾಗ್ಬಿಟ್ಟವೆ. ಅಲ್ಲಿ ಬಿಸ್ಕೆಟ್ ತೆಗೆದು ನಾಯಿಗಳಿಗೆ ಬಿಸ್ಕೆಟ್ ಆಗ್ತಾಯಿದೆ. ಅವಳು ಯಾರೋ ಒಬ್ಬಮ್ಮ ಬಂದ್ಬಿಟ್ಟು, ನಮ್ಮ ಮಕ್ಕಳು ಇಲ್ಲೆಲ್ಲ ಓಡಾಡ್ತವೆ, ಬಿಸ್ಕೆಟ್ ಹಾಕ್ಬೇಡಿ ಕಣ್ರಿ, ಇಲ್ಲೆಲ್ಲ ಜಲ್ಲು ಸುರ್ತಿರ್ತದೆ, ನಮ್ಮ ಮಕ್ಕಳೆಲ್ಲ ಓಡಾಡ್ತವೆ ಅಂತ ಅಂದ್ಬಿಟ್ಲು. ನೋಡಿ ಎಂಥ ವೈಖರಿ! ಇದು ಪಾಳು ಬಿದ್ದು ಇಲ್ಲಿ ನೀರು ಕೆಟ್ಟು ಕುಲ್ಗೆಟ್ಟಾಗಿ ಗಾಳಿಗೆ ಬೆಂಕಿಲಿ ಉರಿಸಿ ಇಲ್ಲೆಲ್ಲ ಇದೆಲ್ಲ ಹಾಳಾಗ್ತಾ ಇರೋದನ್ನು ನಾವು ಯಾವ ಥರ ಇದನ್ನು ಪರಿಸರ ಸಂರಕ್ಷಣೆ ಅಂತ ನಾವು ಒಪ್ಕೋಬೋದ ಸ್ನೇಹಿತರೆ? ನಿಜವಾಗ್ಲೂ ಇದೆಲ್ಲ ಅನ್ಯಾಯ ಅಲ್ವೇ? ಈ ಅನ್ಯಾಯಗಳನ್ನು ತಡೆದು ನಮ್ಮ ಯುವಕರು ಇಂಥದ್ದೆಲ್ಲ ರಕ್ಷಣೆ ಮಾಡಬೇಕು. ಯುವಶಕ್ತಿ ನಮ್ಮ ಮುಖ್ಯಮಂತ್ರಿಗಳು, ಈಗ ಬಂದಿರುವಂಥ ಮುಖ್ಯಮಂತ್ರಿಗಳು ಆ ತಂಡಗಳನ್ನು ರಚನೆ ಮಾಡಿ ಇಂಥ ಅನ್ಯಾಯಗಳು ನಡೆದಂತೆ ಮಾಡಬೇಕು ಅಂತ ನಾನು ಈ ಮೂಲಕ ವಾಹಿನಿ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.